श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 3ನೇ ಅಧ್ಯಾಯದ 81ನೇ ಶ್ಲೋಕ. ಏನ್ಯೇ ಚ ಭೂಪಾಃ ಕೃತವೀರ್ಯಜಾದ್ಯಾಃ ಬಲಾಧಿಕಾ ಸಂತಿ ಸಹಸ್ರಶೋಪಿ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತಾಃ ಧರ್ಮಪ್ರಧಾನಾಶ್ಚ ಗುಣಪ್ರಧಾನಾಃ. ಈ ರೀತಿಯಾಗಿ ರಾಮಾಯಣ ಕಾಲದಲ್ಲಿ ಯಾವ ಕಪಿಗಳು ಯಾವ ದೇವತೆ ಯಾರಾಗಿ ಅವತಾರ ಮಾಡಿದರು, ಕೆಲವರು ಕಪಿಗಳಾಗಿ, ಕೆಲವರು ಕರಡಿಯಾಗಿ, ಕೆಲವರು ಮನುಷ್ಯರಾಗಿ ಅವತಾರ ಮಾಡಿದರು ಅಂತೆಲ್ಲ ಹೇಳಿ, ರಾಮಾಯಣ ಅವತಾರಕ್ಕೆ ಮುಂಚೆ ಅವರೇನಾಗಿ ಹುಟ್ಟಿದರು, ಹಾಗೆ ಬ್ರಹ್ಮದೇವರಿಂದ ಹುಟ್ಟಿ ಬಂದದ್ದು ಇತ್ಯಾದಿ ವಿಚಾರಗಳನ್ನು ಕೂಡ ನಿರೂಪಣೆ ಮಾಡಿ ಶ್ರೀಮದಾಚಾರ್ಯರು ಉಪಸಂಹಾರ ಮಾಡ್ತಾ ಇದ್ದಾರೆ. ಅಧ್ಯಾಯ ಮುಗಿತಾ ಬರ್ತಾ ಇದೆ. ಏವಂ ಸರ್ವತ್ರಾಪಿ ಸ್ವರೂಪಾಪೇಕ್ಷೆಯ ಯತ್ರ ಬಲಾಧಿಕ್ಯಂ ಪ್ರತೀಯತೆ ತತ್ರ ಸರ್ವತ್ರ ವಿಷ್ಣು ಸಾನ್ನಿಧ್ಯ ಪ್ರಯುಕ್ತಮೇವ ತದ್ಬಲಾಧಿಕಂ. ಎಲ್ಲಿ ಸ್ವರೂಪಾಪೇಕ್ಷೆಯ ಸರ್ವತ್ರಾಪಿ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲಿ ಬಲ ಜಾಸ್ತಿ ಇದೆ ಅಂತ ನಮಗೆ ಅನಿಸ್ತಾ ಇದೆ, ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಳಿ ಅಂತಾರೆ. ಪರಮಾತ್ಮನ ವಿಶೇಷ ಸನ್ನಿಧಾನ ಇದ್ರೆ ಅಲ್ಲಿ ಬಲ ಜಾಸ್ತಿ. ಯಾಕೆ? ಪರಮಾತ್ಮ ಬಲರೂಪದಲ್ಲಿ ಕೂತಿರ್ತಾನೆ ಅವರಲ್ಲಿ, ಅದರಿಂದ ಅವರಿಗೆ ಬಲ ಜಾಸ್ತಿ ಇದೆ. ಇನ್ನು ಕೆಲವರಲ್ಲಿ ಜ್ಞಾನ ಜಾಸ್ತಿ ಇರುತ್ತದೆ, ಅವರಲ್ಲಿ ಪರಮಾತ್ಮ ಜ್ಞಾನ ರೂಪದಿಂದ ಕೂತಿರ್ತಾನೆ. ಯಾರಲ್ಲಿ ಯಾವುದು, ಇದನ್ನೇ ವಿಭೂತಿ ಯೋಗ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ. ಪರಮಾತ್ಮನ ಯಾರಲ್ಲಿ ಯಾವುದು ಸ್ಪೆಷಾಲಿಟಿ ಇದೆಯೋ ಅದು ಪರಮಾತ್ಮನ ಸನ್ನಿಧಾನ, ಆ ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಹಾಗೆ ಯೈತಿ ಕೃತವೀರ್ಯಜಃ, ಕೃತವೀರ್ಯನ ಮಗನಾದವ ಕಾರ್ತವೀರ್ಯ ಅರ್ಜುನ, ಹಾಗೆ ಅಂತ ಅವರೇ ಮೊದಲಾದವರು, ಇನ್ನು ಭರತ ಮುಂತಾದವರು, ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರರು, ಅದರಿಂದ ಅವರು ಬಲ ಜಾಸ್ತಿ ಇದೆ. ಹಾಗೆ ಅಂತ ತೇನ ಯುಕ್ತ ಹಿ ನ ಕೇವಲಂ ಬಲಾಧಿಕ್ಯಂ ಜ್ಞಾತವ್ಯಂ, ಕೇವಲ ಬಲ ಅಂತ ಮಾತ್ರ ತಿಳ್ಕೋಬೇಡಿ, ಅನ್ಯೇ ಗುಣಾಹ, ಯಾವ್ಯಾವ ಗುಣಗಳು ಅವರಲ್ಲಿ ಜಾಸ್ತಿ ಇದೆಯೋ ಅದು ಪರಮಾತ್ಮನ ವಿಶೇಷ ಸನ್ನಿಧಾನದಿಂದ ಅಂತ ತಿಳಿಯಿರಿ. ಹಾಗೆ ಅಂತ ತೇ ಸರ್ವೇ ಹರೇಹ ಸನ್ನಿಧಾನ ಭಾವ ಸನ್ನಿಧಾನಂ ತೇನ ಯುಕ್ತಾಹ. ಹಾಗೆ ಅಂತ ಅದರಿಂದ ಇದು ನೋಡಿ, ದೇವರನ್ನ ಎಲ್ಲ ಕಡೆ ಕಾಣಬೇಕು ಎಂಬ ಅದಕ್ಕೆ ಇದೊಂದು ನಮಗೆ ಉಪಯುಕ್ತವಾದದ್ದು. ಕೆಲವರು ನೋಡಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಅವರಲ್ಲಿ ಪರಮಾತ್ಮ ಆ ಧ್ವನಿ ಆ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು. ಬೇದಿದ್ರೆ ಅಷ್ಟು ಚೆನ್ನಾಗಿ ಅವ್ರು ಹಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಕೆಲವರು ಮಾತನಾಡ್ತಾರೆ, ಮಾತನಾಡುವ ಶಕ್ತಿ ಕೆಲವರಲ್ಲಿ ಚೆನ್ನಾಗಿರುತ್ತದೆ. ಪರಮಾತ್ಮ ಆ ರೂಪದ, ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತದೆ ನೋಡಿ. ಪ್ರತಿಯೊಂದು ಮನುಷ್ಯರಿಗೂ ಅದರಿಂದಲೇ ಹೇಳೋದು, ಯಾರು ಕೂಡ ನೀಚರು ಅಂತ ನಾವು ಭಾವಿಸಬಾರದು. ಎಲ್ಲರೂ ಕೂಡ ಒಂದು ಯಾವುದೋ ಒಂದು ಪರಮಾತ್ಮನ ಸನ್ನಿಧಾನ ಅವರಲ್ಲಿ ಇದ್ದೇ ಇರುತ್ತದೆ. ಅದರಿಂದ ಅವರ ಆ ಟ್ಯಾಲೆಂಟ್ ನಮಗೆ ಕಾಣ್ತಾ ಇದೆ. ಆ ರೀತಿಯಾಗಿ ನಾವು ತಿಳ್ಕೋಬೇಕು. ಕೆಲವರಲ್ಲಿ ಸೌಂದರ್ಯ ಜಾಸ್ತಿ ಇರುತ್ತದೆ, ಪರಮಾತ್ಮ ರೂಪದಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಹಾಗೆಂತ ಅದು ಪುರುಷರಾಗಿರ್ಬೋದು, ಯಾರೇ ಆಗಿರ್ಬೋದು. ಸ್ವಯಂ ರಮಾಸೀರತ ಏವ ಜಾತ ಸೀತೇತಿ ರಾಮಾರ್ಥಮನುಪಮಾಯ ವಿದೇಹ ರಾಜಸ್ಯ ಹಿ ಯಜ್ಞಭೂಮೌ ಸುತೇತಿ ತಸ್ಯೈವ ತತಸ್ತು ಸಾಭೂತ್. ಇನ್ನು ಸೀತೆಯ ವಿಚಾರವನ್ನ ಹೇಳ್ತಾರೆ. ತತ್ರ ರಾಮಾವತಾರೇ ರಮಾಯ ಅಪಿ ಸೀತಾತ್ವೇನ ಅವತಾರ ಪ್ರಕಾರ ಮಾಹ. ರಾಮಾವತಾರದಲ್ಲೂ ಕೂಡ ರಮೆ ಲಕ್ಷ್ಮೀದೇವಿ ಕೂಡ ಸೀತೆಯಾಗಿ ಅವತಾರ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿ. ಶುಕ್ರವಾರ ಎಷ್ಟು ಚೆನ್ನಾಗಿ ಗುರುಗಳ ಅನುಗ್ರಹ ನೋಡಿ. ಲಕ್ಷ್ಮೀದೇವಿಯ ಸೀತೆಯ ವಿಚಾರ, ಯಾ ಅನುಪಮ ಅಸದೃಶಿ ಸ್ವಯಂ ಸಾಕ್ಷಾತ್ ರಮೈವ. ಅಸದೃಶಳಾದ ಗುಣಗಳಿಂದ ತುಂಬಿದವರು ರಮೆ ಅಂತ. ರಮೆ ಸೀರ, ಸೀರ ಅಂದ್ರೆ ಲಾಂಗಲ ಅಂತ, ಅಂದ್ರೆ
ಭೂಮಿಯನ್ನ ಉಳೋದಕ್ಕೆ ಉಪಯೋಗಿಸ್ತಾರೆ ನೋಡಿ, ನೇಗಿಲು ಹಾಗೆ ಅಂತ ಆ ತರ ಇರ್ತದೆ. ಎತ್ತನ್ನ ಕಟ್ತಾರೆ, ಅದನ್ನ ಇಟ್ಕೊಂಡು ಭೂಮಿಯನ್ನ ಅಗಿಯೋದಕ್ಕೆ ಉಪಯೋಗಿಸ್ತಾರೆ, ಲಾಂಗಲ ಅಂತಾರೆ. ಅದರಿಂದ ಹುಟ್ಟಿದವರು, ಅದನ್ನ ಸೀರಾ ಅಂತ ಕರೀತಾರೆ. ಸೀರತಃ ಜಾತ ಇತಿ ಸೀತಾ, ಹಾಗೆ ಸೀತಾ ಶಬ್ದಕ್ಕೆ ಅದೇ ಅರ್ಥ, ನೇಗಿಲಿನಿಂದ ಹುಟ್ಟಿದವರು ಅಂತ ಅರ್ಥ. ಅಂದ್ರೆ ಏನಾಯ್ತು, ಭೂಮಿಯನ್ನ ಅಗಿಬೇಕು ಅಂತ ನೇಗಿಲಿನಿಂದ ಉಳುತ್ತಾ ಇರುವಾಗ ಆ ಒಂದು ಕಮಲ ಸಿಗ್ತದೆ, ಕಮಲದಲ್ಲಿ ಸಿಕ್ಕಿದ ಮಗು ಅಂತ ಅರ್ಥ. ಈ ರೀತಿಯಾಗಿ ಲಕ್ಷ್ಮಿಯೇ ಸೀತೆಯಾಗಿ ಅವತಾರ ಮಾಡಿದ್ರು. ಅವರಿಗೆ ಸೀತಾ ಅಂತ ಒಟ್ಟು ಯಾಕೆ ಹೆಸರು ಬಂತು ಅಂತ ತಿಳಿಸಿ, ರಾಮಾರ್ಥಂ ಅಂದ್ರೆ ರಾಮನಿಗಾಗಿ, ಅಂದ್ರೆ ರಾಮನ ಸೇವೆಗಾಗಿ ಅಂತ ಅರ್ಥ. ನಾನು ಸೀರತಃ ಜಾತತ್ವೇ ಕಥಂ ಜಾನಕಿ ವೈದೇಹಿ ಇತ್ಯಾದಿ ನಾಮ. ಹಾಗಿದ್ರೆ ಅವರಿಗೆ ಸೀತಾ ಅಂತ ಅಷ್ಟೇ ಹೆಸರು ಇರಬೇಕಾಗಿತ್ತು. ಜಾನಕಿ ಅಂತನೂ ಕರೀತಾರೆ, ವೈದೇಹಿ ಅಂತನೂ ಕರೀತಾರೆ. ಆ ಹೆಸರೆಲ್ಲ ಯಾಕೆ ಬಂತು ಅಂದ್ರೆ ಅದಕ್ಕೂ ಹೇಳ್ತಾರೆ ವಿದೇಹ ರಾಜಸ್ಯ ಇತಿ. ಯಸ್ಮಾತ್ ವಿದೇಹ ರಾಜಸ್ಯ ಜನಕರಾಜಸ್ಯ ಯಜ್ಞಭೂಮಂ ಯಜ್ಞಾರ್ಥಂ ಲಾಂಗಲೇನ ಭೂಶೋಧನೆ ಕ್ರಿಯಮಾಣೆ ತತ್ರ ಆವಿರ್ಭೂತತ್ವಾತ್. ಅವರಿಗೆ ಜಾನಕಿ ಅಂತ ಹೆಸರು ಯಾಕೆ, ಜನಕನ ಮಗಳು, ಜನಕರಾಜನ ಮಗಳು, ಅದರಿಂದ ಜಾನಕಿ ಹಾಗೆ ಅಂತ. ಇನ್ನು ವೈದೇಹಿ ಅಂತ ಅವರಿಗೆ ಹೆಸರು ಯಾಕೆ, ವಿದೇಹ ರಾಜನ ಮಗಳು. ಈಗ ನೋಡಿ, ಪಾಂಚಾಲ ದೇಶ ರಾಜನ ಮಗಳು ಪಾಂಚಾಲಿ ಅಂತ ಕರಿತೀವಿ, ಪಾಂಚಾಲ ದೇಶದ ರಾಜನ ಮಗಳು ಅಂತ ಅರ್ಥ. ಅದೇ ತರ ವಿದೇಹ ದೇಶದ ರಾಜ ಜನಕ, ಅವನ ಮಗಳು, ಆದ್ದರಿಂದ ವೈದೇಹಿ, ಆ ದೇಶದ ಹೆಸರಿನಿಂದ ಕರೆಯೋದು ಅಂತ ಅದೊಂದು ಕ್ರಮ ಇದೆ. ಅದರಿಂದ ಆ ಹೆಸರು ಕೂಡ ಪ್ರಸಿದ್ಧವಾಯಿತು ಅಂತ. ಒಟ್ಟು ಪರಮಾತ್ಮನ ಸೇವೆಗಾಗಿ, ರಾಮನ ಸೇವೆಗಾಗಿ ಲಕ್ಷ್ಮಿಯು ಸ್ವತಃ ತಾವೇ ಅವತಾರ ಮಾಡಿ ಬಂದಿದ್ದಾರೆ ಸೀತೆಯಾಗಿ. ಈ ರೀತಿಯಾಗಿ ದೇವತೆಗಳ ಅವತಾರವನ್ನು ಹೇಳಿ ಆಚಾರ್ಯರು ಉಪಸಂಹಾರ ಮಾಡ್ತಾರೆ. ಇತ್ಯಾದಿ ಕಲ್ಪೋತ್ಥಿತ ಏಷ ಸರ್ಗೋ ಮಯಾ ಸಮಸ್ತಾಗಮ ನಿರ್ಣಯಾತ್ಮಕಃ ಸಹ ಅನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ ನಿತ್ಯಮಸೌವರೋಹಿ. ಏವಂ ವ್ಯೂಢಶ್ಚತುರ್ಧ ಅಂತ ಮೊದಲು ಒಂದು ಶ್ಲೋಕ ಬಂದಿತ್ತು. ಅಲ್ಲಿಂದ ಶುರು ಮಾಡಿ ಸವಿಸ್ತರಂ, ವಿಸ್ತಾರವಾಗಿ ಆದಿಸರ್ಗ ಅವಾಂತರ ಸರ್ಗ, ಆದಿ ಸೃಷ್ಟಿ ಅವಾಂತರ ಸೃಷ್ಟಿ ಅದೆಲ್ಲವನ್ನು ಕೂಡ ಹೇಳಿ ಉಪಸಂಹಾರ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇತಿ ಉಕ್ತ ಪ್ರಕಾರೇಣ ಆದಿಕಲ್ಪೋತ್ಥಿತ, ಆದಿಕಲ್ಪ ಅಂದ್ರೆ ಮೊದಲನೇ ಕಲ್ಪ, ಅನೇಕ ಕಲ್ಪಗಳು ಬರ್ತಾ ಇರ್ತದೆ. ಆ ಆದಿಕಲ್ಪದಲ್ಲಿ ಹೇಗೆ ಸೃಷ್ಟಿಯಾಯಿತು ಎಂಬ ವಿಚಾರವನ್ನು ಹೇಳಿ, ಅನುಸರ್ಗ ತದನಂತರ ಬಂದ ಸೃಷ್ಟಿಗಳು, ಕಶ್ಯಪರಿಂದ ಆದ ಸೃಷ್ಟಿ, ಬ್ರಹ್ಮದೇವರಿಂದ ಆದ ಸೃಷ್ಟಿ, ತದನಂತರ ಕಶ್ಯಪರಿಂದ ಆದ ಸೃಷ್ಟಿ, ಈ ರೀತಿಯಾಗಿ ಅನೇಕ ಅವಾಂತರ ಸೃಷ್ಟಿಗಳು, ಇದೆಲ್ಲವನ್ನು ಕೂಡ ಮಯಾ ಕಥಿತಃ, ನನ್ನಿಂದ ಹೇಳಲ್ಪಟ್ಟಿದೆ. ಕಿಮರ್ಥಂ ಕಥಿತಃ, ಯಾಕೆ ಹೇಳಲ್ಪಟ್ಟಿದೆ ಹಾಗೆಂದ್ರೆ ಸರ್ಗಾನುಸರ್ಗ ವರ್ಣನ ವ್ಯಾಜೇನ ಸಮಸ್ತ ಆಗಮ ನಿರ್ಣಯ ಕೃತಃ ಇತಿ ಭಾವಃ. ಈ ಸರ್ಗ ಅನುಸರ್ಗದ ವಿಚಾರವನ್ನ ಹೇಳುವುದರಿಂದ ಎಲ್ಲಾ ಆಗಮಗಳ ನಿರ್ಣಯವನ್ನು ಕೂಡ ಹೇಳಿದಂಗೆ ಆಯ್ತು. ಕಥಂ ತೇನ ನಿರ್ಣಯ, ಅದು ಹೇಗಾಯ್ತು ಹಾಗೆಂದ್ರೆ ಅತ್ರ ಆದಿಸರ್ಗ ಯಹ ಪೂರ್ವಂ ಸಮುತ್ಪನ್ನ, ಅದು ಮೊದಲು ಆದ ಸೃಷ್ಟಿ ಅದು. ಅದರಿಂದ ಆದಿಸರ್ಗವನ್ನ ನಿರ್ಣಯ ಮಾಡಿ ಹೇಳುವುದರಿಂದ ಸರ್ವಗುಣೈಹಿ ಅಂದರೆ ಜ್ಞಾನಾನಂದಾದಿಭಿಹಿ ವರಹ ಉತ್ತಮ, ಪರಮಾತ್ಮ ಸರ್ವಗುಣಪೂರ್ಣನಾಗಿದ್ದಾನೆ ಹಾಗೆ ಅಂತ. ಯಾಕೆ, ಆದಿ ಸೃಷ್ಟಿ ಪರಮಾತ್ಮನ ದಯೆಯಿಂದಲೇ ಆದದ್ದು. ನಾವು ನೋಡ್ತೀವಿ ನೋಡಿ, ತತ್ವ ದೇವತೆಗಳು ತಮ್ಮಿಂದ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತ ದೇವರಿಗೆ ಮೊರೆ ಹೋಗ್ತಾರೆ. ಅದರಿಂದ ಆದಿ ಸೃಷ್ಟಿಯನ್ನ ಪರಮಾತ್ಮ ಮಾಡಿದ್ದಾನೆ ಅಂದ್ರೆ ಏನರ್ಥ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಅದೇ ಎಲ್ಲ ಆಗಮಗಳ ನಿರ್ಣಯ, ಅವನೇ ಸೃಷ್ಟಿಯಾದಿಕರ್ತ, ಅದೇ ಎಲ್ಲ ಆಗಮಗಳ ನಿರ್ಣಯ ಹಾಗೆ ಅಂತ. ಅದಕ್ಕಾಗಿ ಇದನ್ನು ನಾವು ಹೇಳಿದ್ದೀವಿ. ಅದರಿಂದ ಪರಮಾತ್ಮನ ಸೃಷ್ಟಿ ಪ್ರಕರಣ ಯಾಕೆ ನಾವು ಕೇಳಬೇಕು, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಸೃಷ್ಟಿಯ ವಿಚಾರ ನಾವು ಕೇಳಬೇಕು ಹಾಗೆಂತ. ಅದರಿಂದ ನಾವು ಈ ಅಧ್ಯಾಯದಲ್ಲಿ ಮಾಡಿದ್ದೀವಿ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾಃ ಶ್ರುತೌ ಪುರಾಣೇಶ್ವಪಿ ಚಾನ್ಯಥೋಕ್ತಾಃ ನೋತ್ಕರ್ಷ ಹೇತು ಪ್ರಥಮತ್ವಮೇಷು ವಿಶೇಷವಾಕ್ಯೈರವಗಮ್ಯಮೇತತ್. ಇನ್ನು ಅತ್ರ ಇತ್ಯಸ್ಯ ವ್ಯಾವರ್ಥ್ಯಮಾಹ ಪಾಶ್ಚಾತ್ಯ ಇತಿ. ಯದ್ಯಪಿ
ಪಾಶ್ಚಾತ್ಯ ಕಲ್ಪೇಶು, ಇದು ಆದಿಕಲ್ಪ ಅಂತ ನಾವು ನೋಡಿದ್ದೀವಿ. ಅನಂತರ ಬಂದ ಕಲ್ಪ, ಕಲ್ಪ ಅಂದ್ರೆ ಬ್ರಹ್ಮದೇವರ ಒಂದಿನ ಅಂತ ಸಾಮಾನ್ಯ ಅರ್ಥ. ಅನಂತರ ಕಲ್ಪಗಳು ಅಂದ್ರೆ ವರಾಹಕಲ್ಪ, ಪಾದ್ಮಕಲ್ಪ ಇತ್ಯಾದಿಗಳಲ್ಲಿ ಸರ್ಗಭೇದಾಹ ವಿಚಿತ್ರ ಸರ್ಗಾಹ ಪುರಾಣೇಶ್ವಪಿ ಉಕ್ತಾಹ ಸಂತಿ. ಬೇರೆ ಬೇರೆ ರೀತಿಯಾಗಿಯೂ ಕೂಡ ಸೃಷ್ಟಿಯ ವಿಚಾರವನ್ನು ಹೇಳಿದ್ದಾರೆ. ಆದರೆ ಅದನ್ನೆಲ್ಲ ಹೆಂಗ್ ಕೂಡಿಸ್ಬೇಕು? ಕಲ್ಪಭೇದದಿಂದ ಕೂಡಿಸ್ಬೇಕು ಹಾಗೆ ಅಂತ ಅರ್ಥ. ತಥಾಪಿ ತೇ ಅನ್ಯಥಾ ಆದಿಕಲ್ಪ ಅಪೇಕ್ಷೆಯ ವ್ಯತ್ಯಾಸೇನ ಕೃತಾಹ. ಅದು ಹೇಗಿರ್ತದೆ? ಆದಿಕಲ್ಪದಲ್ಲಿ ಅಂದರೆ ಮೊದಲು ಸೃಷ್ಟಿ ಹೇಗಾಯಿತೋ ಅದಕ್ಕಿಂತ ಬೇರೆಯಾಗಿ ಸ್ವಲ್ಪ ವ್ಯತ್ಯಾಸಗಳು ಇರುತ್ತವೆ. ಆದಿಸರ್ಗದ ಕ್ರಮ ಬೇರೆ, ಬೇರೆ ಕಲ್ಪದಲ್ಲಿ ಆದ ಸೃಷ್ಟಿಯ ಕ್ರಮ ಬೇರೆ, ವ್ಯತ್ಯಾಸಗಳು ಇರುತ್ತವೆ. ಅದರಿಂದ ಅತಸ್ತೇಷು ಅವಾಂತರ ಸರ್ಗೇಶು ಪ್ರಥಮೋತ್ಪನ್ನತ್ವಂ ನೋತ್ಕರ್ಷ ಹೇತು. ಅದರಿಂದ ಇಲ್ಲಿ ನಾವು ಹೇಳಿದ್ದು ಕೇವಲ ಆದಿ ಸರ್ಗದ ವಿಚಾರವನ್ನು ಮಾತ್ರ, ಆದಿಕಲ್ಪದಲ್ಲ ಆದ ಸೃಷ್ಟಿಯನ್ನು ಮಾತ್ರ ಹೇಳಿದ್ದೀವಿ. ಅದರಿಂದ ಏನು ವಿರೋಧ ಇಲ್ಲ ಅಂತ ಅರ್ಥ. ಬೇರೆ ಪುರಾಣಗಳಲ್ಲಿ ಬೇರೆ ರೀತಿಯಾಗಿದೆ, ನೀವು ಆಚಾರ್ಯರು ಬೇರೆ ರೀತಿಯಾಗಿ ಹೇಳಿದ್ದಾರೆ ಅಂತ ನೀವು ತಿಳ್ಕೋಬೇಡಿ. ಬೇರೆ ಪುರಾಣಗಳಲ್ಲಿ ಹೇಳಿರೋದು ಬೇರೆ ಕಲ್ಪದಲ್ಲಿ ಅಂತ ನಾವು ಇಟ್ಕೋಬೇಕು. ಇದು ಆಚಾರ್ಯರು ಹೇಳಿದ ಕ್ರಮ, ಇದು ಪ್ರಮಾಣಬದ್ಧವಾದದ್ದು. ಹಾಗೆ ಯಾಕೆ ಅನೇಕ ಪುರಾಣಗಳಿಂದಲೇ ತೆಗೆದು ಆಚಾರ್ಯರು ಈ ವಾಕ್ಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಗುಣಾಧಿಕ್ಯ ಜ್ಞಾಪಕಂ ನ ಭವತಿ. ಬೇರೆ ಕಾಲದಲ್ಲಿ ಮಾಡಿದ್ದು, ಬೇರೆ ಕಲ್ಪದಲ್ಲಿ ಮಾಡಿದ್ದು ಗುಣಾಧಿಕ್ಯವನ್ನು ಸೂಚನೆ ಮಾಡ್ತಾ ಇಲ್ಲ. ಯಥಾ ಸನಕಾದೀನಾಂ ರುದ್ರಾತ್ ಪ್ರಥಮತಃ ಉತ್ಪನ್ನತ್ವಂ ಅವಾಂತರ ಸರ್ಗೆ ಅಸ್ತಿ ನ ತಸ್ಮಾತ್ ಉತ್ಕರ್ಷ ಜ್ಞಾಪಕಂ ಇತ್ಯಾದಿ. ಕೆಲವು ಕಡೆ ಏನಾಗ್ಬಿಟ್ಟಿದ್ದಾರೆ, ಮೊದಲು ಸನಕಾದಿಗಳು ಉತ್ಪನ್ನರಾಗಿದ್ದಾರೆ, ಅನಂತರ ರುದ್ರದೇವರು ಉತ್ಪನ್ನರಾಗಿದ್ದಾರೆ. ಹಾಗೆ ಅಂತ ಹೇಳಿ ತಾರತಮ್ಯದಲ್ಲಿ ರುದ್ರದೇವರಿಗಿಂತ ಸನಕಾದಿಗಳು ದೊಡ್ಡವರು ಅಂತ ಹೇಳಿಕ್ ಬರುತ್ತದಾ? ಹೇಳಿಕ್ ಬರೋದಿಲ್ಲ. ಬೇರೆ ಕಲ್ಪದಲ್ಲಿ ಆ ರೀತಿಯಾಗಿ ಆಗಿರುತ್ತದೆ. ಅದರಿಂದ ಆದಿ ಸೃಷ್ಟಿಯಲ್ಲಿ ಹೇಗಾಯಿತು? ಮೊದಲು ರುದ್ರದೇವರೇ ಬಂದರು, ಆಮೇಲೆ ಸನಕಾದಿಗಳು ಬರ್ತಾರೆ. ಅದರಿಂದ ಆದಿ ಸೃಷ್ಟಿಯಲ್ಲಿ ಹೇಳಿದ ಪ್ರಕಾರವೇ ನಾವು ಇಟ್ಕೋಬೇಕು. ಹಾಗೆ ಆದಿಕಲ್ಪದಲ್ಲಿ ಹೇಗಿತ್ತೋ ಹಾಗೆ. ನೈವಂ ಆದಿಸರ್ಗೆ ವ್ಯತ್ಯಾಸ ಇತಿ ಭಾವ. ಆದಿಸರ್ಗದಲ್ಲಿ ವ್ಯತ್ಯಾಸ ಇರೋದಿಲ್ಲ ಹಾಗೆ. ನಾನು ಕಥಮೇದ ಜ್ಞಾತವ್ಯಂ ಇತ್ಯತಃ ವಿಶೇಷ ಇತಿ. ಇದೇಂಗೆ ನಾವು ತಿಳ್ಕೊಳ್ಳೋದು ಹಾಗೆಂದ್ರೆ, ಏತದ್ ಉತ್ಕರ್ಷ ಜ್ಞಾಪಕಂ ಪ್ರಾಥಮ್ಯಂ ವಿಶೇಷ ವಾಕ್ಯೈಹಿ ಅವಗಂತವ್ಯಂ ಇತ್ಯರ್ಥ. ಇದು ಪ್ರಮಾಣ ಇದೆ. ಈ ರೀತಿಯಾಗಿ ಆದಿ ಸೃಷ್ಟಿಯಲ್ಲಿ ಆದಿಕಲ್ಪದಲ್ಲಿ ಹೀಗೆ ಮಾಡಿದ್ರು ಅದಕ್ಕೆ ಪ್ರಮಾಣ ಇದೆ. ಅದು ಉತ್ಕರ್ಷವನ್ನ ತಿಳಿಸಿಕೊಡ್ತಾ ಇದೆ ಅಂತ ಪ್ರಮಾಣ ಇದೆ. ಅದರಿಂದ ಅದನ್ನ ಇಟ್ಕೊಂಡೇ ನಾವು ಮಾಡಬೇಕು, ಅರ್ಥ ಮಾಡಬೇಕು ಹಾಗೆ ಅಂತ. ಸರ್ಗಭೇದ ಪ್ರತಿಪಾದಕೈ ಪ್ರಮಾಣ ವಿಶೇಷೈ ಆದಿಸರ್ಗೆ ಪ್ರಾಥಮ್ಯಂ ಉತ್ಕರ್ಷ ಜ್ಞಾಪಕಂ ನತು ಅವಾಂತರ ಸರ್ಗೆ ಪ್ರಾಥಮ್ಯಂ ಇತಿ ವಿಶೇಷ ಜ್ಞಾತವ್ಯ ಇತಿ ಭಾವ. ಅದರಿಂದ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ಸರ್ಗ, ಬೇರೆ ಬೇರೆ ರೀತಿಯಾದ ಸೃಷ್ಟಿಗಳು ಇರುತ್ತವೆ. ಆದಿಸರ್ಗದಲ್ಲಿ ಆದದ್ದು ಅದು ಉತ್ಕರ್ಷ ದ್ಯೋತಕ ಅಂತ ನಾವು ತಿಳ್ಕೋಬೇಕು. ಅದರಿಂದ ಯಾವ ವಿರೋಧವೂ ಬರೋದಿಲ್ಲ ಹಾಗೆ ಅಂತ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ತೃತೀಯೋಧ್ಯಾಯ. ಇಲ್ಲಿಗೆ 3ನೇ ಅಧ್ಯಾಯ ಸಮಾಪ್ತವಾಯಿತು. ಇನ್ನು 4ನೇ ಅಧ್ಯಾಯದಿಂದ ವಿಶೇಷವಾಗಿ ರಾಮದೇವರ ಅವತಾರ ಆಗಿದೆ. ರಾಮದೇವರ ರಾಮಾಯಣವನ್ನ ಸಂಕ್ಷೇಪವಾಗಿ ಆಚಾರ್ಯರು ನಿರ್ಣಯ ಮಾಡಿ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.